ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ರಿಟರ್ನ್ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಮನೆಯಿಂದ. ಸೊ 3 ಲಾಗ್ ಆಯಿತು, ಇದು ಸೇರಿ 3 ಲಾಗ್. ನಾನು ಮನೆಗೆ ಒಂದು ಲಾಗ್ ಮಾಡಿದ್ದು. ಇವಾಗ ಹೋಗ್ತಾ ಇದ್ದೀನಿ. ನಂದು ಸ್ಕೂಟಿ ತರಲಿಲ್ಲ ಆಯಿತಾ. ಮೊನ್ನೆ ಸ್ವಲ್ಪ ಅಂದರೆ ಹುಷಾರಿಲ್ಲ ಅಂತೇಳಿ ಬಂದದಲ್ಲ, ಬ್ಯಾಕ್ ಪೈನ್ ಸ್ವಲ್ಪ ಇತ್ತು, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ ಒಂದು 8 ಗಂಟೆಗೆ, 9 ಗಂಟೆಗೆ, ಒಂದು 10 ಗಂಟೆಗೆ 3 ಬಸ್ ಇದೆ. ಅದು ಟೈಮಿಂಗ್ಸ್ ನಮಗೆ ಹಾಗೆ, ಆದರೆ ಬಸ್ ಬರೋದು ತುಂಬ ಲೇಟು. ಸೊ ಇವಾಗ 9:10 ಆಯಿತು. ಒಂದು 9 ಗಂಟೆದು 9:30ಗೆ ಹೋಗ್ತದೆ. ಆಚೆಯಿಂದ ರಿಟರ್ನ್ ಹೋಗೋದು 9:30ಗೆ, ಆ ಬಸ್ ಸಿಗ್ಬೋದು. ಇಲ್ಲದಿದ್ದರೆ 10 ಗಂಟೆ ಬಸ್ ಸಿಗ್ಬೋದು. ಮತ್ತು ಇಲ್ಲಿ ಅಷ್ಟೊಂದು ವೆಹಿಕಲ್ಸ್ ಎಲ್ಲ ಇರೋದಿಲ್ಲ. ಸೊ ಹಾಗೆ ಬೆಳಿಗ್ಗೆನೇ ನಾನು ಹೊರಟದ್ದು. ಇವಾಗ ಮ್ಯಾಂಗ್ಳೂರಿಗೆ ಹೋಗಬೇಕು ಗೈಸ್. ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಬೇಕು, ಡ್ಯೂಟಿಗೆ ಹೋಗಬೇಕು ಅಂತ ಇದ್ದೀನಿ. ಸೊ ಸ್ವಲ್ಪ ಅಷ್ಟೇ ನೋವು ಕಮ್ಮಿ ಆಗಿದೆ. ಓಕೆ, ಪರವಾಗಿಲ್ಲ. ಅಂದರೆ ತುಂಬ ದಿನ ರೆಸ್ಟ್ ಮಾಡಿದರೆ ಕಷ್ಟ ಅಲ್ವಾ. ಸೊ ಹಾಗೆ ಹೊರಟಿದ್ದೀನಿ. ಮತ್ತು ನೋವು ಅಂತೇಳಿ ಅಲ್ಲೇ ಕೂತ್ರೆ ನಾವು ಅಲ್ಲೇ ಬಾಕಿ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲುಂಟು, ಛತ್ರಿ ಕೂಡ ನನ್ನ ಹತ್ರ ಇಲ್ಲ ಮಾಡಿ. ನಂದು ಮ್ಯಾರೇಜಿದ್ದು ಛತ್ರಿ ಇತ್ತಾಯ್ತಾ. ನಾನು ಅಲ್ಲಿಂದ ರೂಮ್ ಶಿಫ್ಟ್ ಮಾಡುವಾಗ ನಾನು ಅಲ್ಲಿ ಪರಂಗಿಪೇಟೆಗೆ ತಂದಿದ್ದೆ ಅಂತ ನನಗೆ ನೆನಪು. ಆದರೆ ನಂದು ಛತ್ರಿ ಎಲ್ಲಿ ಉಂಟಂತಲೇ ಗೊತ್ತಿಲ್ಲ. ಮತ್ತು ಇವಾಗ ನನಗೆ ರೈನ್ ಕೋಟ್ ಅಲ್ಲ, ನಾನು ಗಾಡಿಯಲ್ಲಿ ಹೋಗೋದಲ್ಲ. ಸೊ ಹಾಗೆ ರೈನ್ ಕೋಟ್ ಇದೆ, ಸಿಂಪಲ್. ಇದೊಂದು ಸಣ್ಣದೊಂದು ಕೂಡ ತಗೊಳ್ಬೇಕು. ಅಷ್ಟು ಯೂಸ್ ಆಗಲ್ಲ ನನಗೆ ಮಾತ್ರ, ಗಾಡಿಯಲ್ಲಿ ಹೋಗೋದು ಬರೋದಲ್ವ. ಸೊ ಹಾಗೆ ಆಗಲ್ಲ. ಒಂದು 5-10 ನಿಮಿಷ ನಿಧಾನ ನಡ್ಕೊಂಡು ಹೋದರೆ 10 ನಿಮಿಷ ನಡಿಬೇಕಾಗತ್ತೆ. ಇದು ನಮ್ಮ ರೋಡ್ ಆಯಿತಾ. ಅವತ್ತು ನಾನು ಇಲ್ಲಿ ಬೆಳ್ಳಾರಲ್ಲಿರುವಾಗ ಇದೇ ರೋಡಲ್ಲಿ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು ಬೆಳಿಗ್ಗೆ ಮತ್ತು ಸಂಜೆ. ಫಸ್ಟ್ ಟೈಲರಿಂಗ್ ಕಲೀಲಿಕ್ಕೆ ಹೋಗುವಾಗ ಬೆಳ್ಳಾರವರೆಗೆ ನಡ್ಕೊಂಡು ಹೋಗ್ತಿದ್ದೆ. ಆದ ನಂತರ ಇದು ವರ್ಕ್ ಶಾಪಿಗೆ ಕಲೀಲಿಕ್ಕೆ ಹೋಗಿ ಮತ್ತು ವರ್ಕೆಲ್ಲ ಪೇಮೆಂಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆನಂತರ ಬಸ್ಸಲ್ಲಿ ಹೋಗ್ತಿದ್ದೆ ಆಯಿತಾ. ಹೀಗೆ ಒಮ್ಮೊಮ್ಮೆ ಗಾಡಿ ಸಿಗಲ್ಲ, ಆವಾಗ ಇಲ್ಲಿಂದಲೇ ನಡ್ಕೊಂಡು ಹೋಗೋದು. ನಮ್ಮ ರೋಡ್ ನೋಡಿ ಹೇಗಿದೆ ಅಂತ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ಒಂದು 100 ಮೀಟರ್ ಚೆನ್ನಾಗಿದೆ ರೋಡು. ಸ್ವಲ್ಪ ಮುಂದೆ ಹೋಗುವಾಗ ತೋರಿಸ್ತೀನಿ. ಮತ್ತು ಇಲ್ಲೆಲ್ಲ ಫುಲ್ಲು ರಬ್ಬರ್ ತೋಟ. ಇಲ್ಲಿ ಬೇರೆ ಫುಲ್ಲು ರಬ್ಬರ್ ತೋಟ ತೋರಿಸ್ತೀನಿ. ಇದೆಲ್ಲ ಕಾಡು, ಇದು ಫುಲ್ ರಬ್ಬರ್ ತೋಟ. ಅಂದರೆ ಮೊದಲು ಸ್ಟಾರ್ಟಿಂಗಿಗೆ ಇಲ್ಲಿ ರಬ್ಬರ್ ಎಲ್ಲ ತೋಟ ಇರಲಿಲ್ಲ, ಇತ್ತೀಚೆಗೆ ಗಿಡ ಹಾಕಿದ್ದು. ಈಚೆ ಸೈಡ್ ನೋಡಿದ್ರು ಫುಲ್ ರಬ್ಬರ್ ತೋಟ. ಇಲ್ಲಿ ಒಂದು ಮನೆ ಇದೆ. ಮತ್ತು ನಮ್ಮ ಏರಿಯಾ ನೋಡಿ. ಇಲ್ಲಿ ನಿನ್ನೆ ನಮಗೆ ಇಲ್ಲಿ ನಾನು ಫೋಟೋ ತೆಗೆಯುವ ಅಂತ ತಂಗಿ ಹತ್ರ ಹೇಳಿದ್ದು. ಅಲ್ಲಿ ಹಾವು ಸಿಕ್ಕಿದ್ದಾಯ್ತಾ, ದೊಡ್ಡದು. ಬ್ಯಾಗ್ ಹಿಡ್ಕೊಂಡು ಓಡಿದ್ದೆ ನಾವು. ನೋಡಿ ಇಲ್ಲಿ ಒಂದು ಮನೆ ಉಂಟು. ಇಲ್ಲಿ ಮೊದಲು ನಮ್ಮದು ಕುಟುಂಬದವ್ರದ್ದು ಮನೆ ಇತ್ತು. ಅವರು ಮತ್ತೆ ಮಾರಿ ಬೇರೆ ದಿಕ್ಕಿಗೆ ಹೋಗಿದ್ದಾರೆ. ಇವಾಗ ಇಲ್ಲಿ ಬೇರೆಯವರಿದ್ದಾರೆ. ಹಾಗೆ ನೋಡಿ, ರಬ್ಬರ್ ತೋಟ ಎಲ್ಲ ಚೆಂದಾಗಿದೆ ಆಯಿತಾ. ಇಲ್ಲಿಂದ ರೋಡ್ ನೋಡಬೇಕು ಹೇಗಿದೆ ಗೊತ್ತಾ. ಇಲ್ಲಿ ನೀವು ಹೋಗಲಿಕ್ಕೆ ಆಗಲ್ಲ ಟೂ ವೀಲರಲ್ಲಿ. ಒಂದೊಂದು ಕಲ್ಲು ಬಿದ್ದರೆ ಸಹ ಹೇಗೆ ಆಗುತ್ತೆ. ಸರಿ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಮತ್ತೆ ಸರಿ ಮಾಡಲ್ಲ. ಈ ಓಟಿನ ಟೈಮಿಗೆ ಆಗುವಾಗ ಹೇಳ್ತಾರೆ ಸರಿ ಮಾಡ್ತೀವಿ ಅಂತ, ಮತ್ತೆ ಏನು ಸುದ್ದಿ ಇಲ್ಲ. ನೋಡಿ ಹೇಗಿದೆ ಅಂತ. ಎಷ್ಟೋ ಜನ ಬಿದ್ದಿದ್ದಾರೆ ಇಲ್ಲಿ. ಹೇಗಿದೆ, ಈ ಥರ ಇದೆ. ಇನ್ನು ಸ್ವಲ್ಪ ದೂರ ಹೀಗೆ ಇದೆ.
ಅಬ್ಬಾ ನೋಡಿ, ಕಾಡಿನ ಮಧ್ಯದಲ್ಲಿ ಒಬ್ಬಳೆ ಬರ್ತಾ ಇಲ್ವಾ, ಎರಡೇ ಮನೆ ಸಿಗೋದು. ಅಷ್ಟು ದೊಡ್ಡ ಕಾಡಲ್ಲ ಮಾತ್ರ. ಇವಾಗ ಎಲ್ಲ ಗಾಡಿ ಎಲ್ಲರ ಜೊತೆ ಗಾಡಿದೆ. ಅಂದರೆ ಈಚೆ ಸೈಡ್ ನಮಗೆ ಬೇರೆ ಏನು ವೆಹಿಕಲ್ಸ್ ಇಲ್ಲ ಅಲ್ಲ, ಅದಕ್ಕೆ ಎಲ್ಲರೂ ಸ್ವಂತ ಸ್ಕೂಟಿಯ ಬೈಕ್ ಆ ಥರ ಎಲ್ಲ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ನಡ್ಕೊಂಡು ಹೋಗೋದೆಲ್ಲ ಕಮ್ಮಿ ಅಲ್ಲ, ಗಾಡಿ ಎಲ್ಲರ ಜೊತೆ. ಹಾಗೆ ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋರು ಸಿಗೋದು ಕಮ್ಮಿ. ಹಾಗೆ ಯಾರೇ ನೀನು ಸುಂದರ ಚಿಲುವೆ, ಯಾರೇ ನೀನು ಮಲ್ಲಿಗೆ ಚಿಲುವೆ, ಹೇಳೆವ ಚಿಲುವೆ. ಓಕೆ ಗೈಸ್, ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಸೊ ಇನ್ನು ಬಸ್ ಎಷ್ಟೊತ್ತಿಗೆ ಸಿಗ್ತದೆ ಅಂತ ನೋಡುವ, ಆಯಿತಾ. ಬಸ್ಸಿಗೆ ಯಾರು ಕಾಯ್ತಿದ್ದಾರೆ ಗೊತ್ತಿಲ್ಲ, ಅಂತ ನಾನು ಒಬ್ಬಳಿದ್ದೇನೆ. ಈಚೆ 8 ಗಂಟೆ 9 ಗಂಟೆ ಬಸ್ಸಲ್ಲೆಲ್ಲ ಫುಲ್ ರಶ್ ಇರ್ತಾರೆ. 10 ಗಂಟೆ ಬಸ್ಸಲ್ಲಿ ಅಷ್ಟೊಂದು ಜನ ಇರೋಲ್ಲ. ಆದರೆ 8 ಗಂಟೆ ಇದರಲ್ಲೆಲ್ಲ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗ್ತಾರಲ್ಲ. ನಮಸ್ಕಾರ. 8 ಗಂಟೆಗೆಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ, ಹಾಗೆ ಸುಸ್ತಾಯ್ತು ಮಾರೆ. ಅದು ಹೀಗೆ ನಡ್ಕೊಂಡೆಲ್ಲ ಹೋದರೆ ಒಳ್ಳೇದು ನಿಜವಾಗಿ ಆರೋಗ್ಯಕ್ಕೆ. ಸೊಳ್ಳೆ ನಮ್ಮ ಹಾಲಿದು ಡಿಪ್ಪ. ಸೊ ನಮ್ಮ ಬಸ್ ಸ್ಟ್ಯಾಂಡ್ ಇದು ಓಲ್ಡ್ ಬಸ್ ಸ್ಟ್ಯಾಂಡು, ನಮ್ಮ ಬಸ್ ಸ್ಟ್ಯಾಂಡು. ಇದೆಲ್ಲ ಪೇಟೆ ಅಲ್ಲ, ನಮ್ಮ ದರ್ಕಾಸ್ ಇಷ್ಟಿರೋದು. ಇಲ್ಲಿಗೆ ಈಚೆಯಿಂದ ಬಸ್ ಬರುತ್ತೆ. ಗೈಸ್, ನಾನು ಇಲ್ಲಿ ಮಂಜವಾರಿಂದ ಬಸ್ಸಲ್ಲಿ ಬಂದೆ. ಡೈರೆಕ್ಟ್ ಪುತ್ತೂರು ಬಸ್ ಸಿಕ್ಕಿತ್ತು. ಸೊ ಇವಾಗ ಬೆಳ್ಳಾರಿಯಲ್ಲಿದ್ದೇನೆ. ಬಸ್ಸಲ್ಲಿ ಫಸ್ಟಿಗೆ ಸೀಟ್ ಸಿಗಲಿಲ್ಲ, ಇವಾಗ ಸೀಟ್ ಸಿಕ್ಕಿತ್ತು. ಬೆಳ್ಳಾರಿ ಪೇಟೆಯಲ್ಲಿದ್ದೇನೆ. ಬಸ್ ಸ್ಟ್ಯಾಂಡ್ ತೋರಿಸ್ಲಿಕ್ಕೆ ಆಗೋದಿಲ್ಲ, ಎಲ್ಲ ತಾರಮರ ಬಸ್ ನಿಲ್ಲಿಸಿದ್ದಾರೆ. ನಮ್ಮ ಬೆಳ್ಳಾರಿ ಬಸ್ ಸ್ಟ್ಯಾಂಡ್ ಸಣ್ಣ ಬಸ್ ಸ್ಟ್ಯಾಂಡ್. ಇನ್ನು 1 ಗಂಟೆ ಜರ್ನಿ ಮಾಡಬೇಕು ಪ್ಲೀಸ್. ಸ್ವಲ್ಪ ಮಾಡೋ ಪುತ್ತೂರು ಆಗಿರ್ಬೇಕು, ಗೊತ್ತಿಲ್ಲ, ನೋಡುವ. ಗೈಸ್, ನಾನು ಬೆಳ್ಳಾರಿಯಿಂದ ಇವಾಗ ಮಂಗಳೂರಲ್ಲಿದ್ದೀನಿ. ಮಂಗಳೂರಿಗೆ ಬಂದೆ. ಸೊ ಮಂಗಳೂರಲ್ಲಿ CCಯಲ್ಲಿದ್ದೇನೆ ಆಯಿತಾ. ಹಾಗೆ ಒಂದು ಫಲೂಡ ಕುಡಿಯುವ ಅಂತ ಹೇಳ್ಕೊಂಡು ಸೀದಾ ಬಂದೆ. ಮತ್ತು ಕಾಯ್ತಾ ಇದ್ದೀನಿ ಒಂದು 10 ನಿಮಿಷ ಅಂತ, ಹಾಗೆ ಕಾಯ್ತಾ ಇದ್ದೀನಿ. ಬಸ್ಸಲ್ಲಿ ಫುಲ್ಲು ರಶ್ಶು. ನಾನು ಫಸ್ಟಿಗೆ ಪಡೀಲಿಗೆ ಟಿಕೆಟ್ ಮಾಡಿದ್ದೆ ಆಯಿತಾ. ಪಡೀಲಲ್ಲಿ ಇಳಿದು ರೂಮಿಗೆ ಹೋಗೋದು ಅಂತ. ನಮ್ಮದು ನಂತರಲ್ಲಿ ಅಲ್ಲ ರೂಮು. ಅಲ್ಲಿಂದ ಆಚೆಗೆ ನನಗೆ ರೂಮಿಗೆ ಹೋಗಲಿಕ್ಕೆ ಬಸ್ಸೇ ಸಿಗಲಿಲ್ಲ, ಎಂತ ಬರಲಿಲ್ಲ ಆಯಿತಾ. ಮತ್ತು ಸೀದಾ ಈಚೆ ಬಂದೆ, ಹಂಪನಕಟ್ಟೆ ಆಚೆ ಬಂದು CCಗೊಮ್ಮೆ ಹೋಗಿ ಬರುವ ಅಂತ ಆಯಿತು. ಸ್ವಲ್ಪ ಪರ್ಚೇಸಸ್ ಇತ್ತು, ಅದು ಮುಗಿಸಿ ಮತ್ತೆ ಹೋಗುವ ಅಂತ. ಮತ್ತು ನಾನು 4 ದಿನಕ್ಕೆ ಮನೆಗೆ ಹೋಗಿದ್ದೆ ಅಲ್ಲ, ರೂಮಿದ ಕೀ ಒಂದೇ ಇರೋದು, ಅದನ್ನು ಹಸ್ಬೆಂಡ್ ತಗೊಂಡು ಹೋಗಿದ್ದಾರೆ. ಅವ್ರು ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದಂತೆ. ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಬೇರೆ ಎಲ್ಲಿ ಮಾಡುವುದು ಅಂತ ಹೇಳ್ಕೊಂಡು ಸೀದಾ ಇಲ್ಲಿ ಬಂದಿದ್ದೀನಿ. ಇವಾಗ ಫಲೂಡ ಬರುತ್ತೆ, ಚೆಂದ ಕುಡಿಬೇಕು. ಮೇಲೆ ಮ್ಯಾಂಗೋ ಫಲೂಡ ನಂಗೆ ತುಂಬ ಇಷ್ಟ ಆಯಿತಾ. ಫಸ್ಟ್ ಟೈಮ್ ನನಗೆ ಅರವಿಂದಣ್ಣ ತೆಗೆದು ಕೊಟ್ಟದ್ದು ಆಯಿತಾ. ಇಲ್ಲಿ ಬಂದರೆ ಜಾಸ್ತಿ ಅದೇ ಕುಡಿಯೋದು, ಫಲೂಡ ಮತ್ತೇನಾದರೂ ಜಾಸ್ತಿ ಅದೇ ಜ್ಯೂಸ್ ಅಂದರೆ ಅದೇ ಕುಡಿಯೋದು. ಫೈನಲಿ ಫಲೂಡ ಬಂತು ಗೈಸ್. ನೋಡಿ, ಇದೇ ಫಲೂಡ ಗೊತ್ತಿರ್ಬೋದು. ಸೊ ಅದು ಎಷ್ಟು ತೋರಿಸಿದೆ. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮ್ಯಾಂಗೋ ಫಲೂಡನೇ ತಗೊಂಡದ್ದು. ತುಂಬ ಚೆಂದ ಇದೆ, ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಆಯಿತಾ.
ಇವತ್ತಂತೂ ತುಂಬ ಸುಸ್ತಾಯಿತು ನನಗೆ. ಇವತ್ತಿನ ಡೇ ಹೇಗಿತ್ತು ಅಂತೇಳಿ ನೋಡಿದ್ರಲ್ಲ. ಇನ್ನು ಈ ಲಾಗನಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ಸಿಗ್ತೀನಿ ಯಾವಾಗ, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಸೊ ಇವತ್ತು ಫುಲ್ಲು ಸುಸ್ತಾಯಿತು ನನಗೆ. ನಾನು ಎಲ್ಲಿಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೆ, ಬೇರೆ ದಿಕ್ಕಿಗೆ ಹೋಗಿ ಏನೋ ಆಯಿತು ಇವತ್ತು. ಹಾಗೆ ಈತನ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.